ಶ್ರೀ ಗುರು ಕಲ್ಮೇಶ್ವರ ಸ್ವಾಮಿ ಪ್ರಸನ್ನ, ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರಸನ್ನ. ಎಲ್ಲರಿಗೆ ನಮಸ್ಕಾರ. ನಾನು ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ, ಕೊಟವಾಗಿಂದ ಸಿದ್ದಾಳು ಅಂತ ಮಾತಾಡೋದು ಗುರುಗಳ. ಇವತ್ತು ತಾರೀಕು 15/4/2026. ನಮ್ಮ ಮಹಾಗುರುಗಳಾದಂಥವ್ರು ಒಂದು 4 ಪ್ರಶ್ನೆಗಳನ್ನು ಮಾಡಿರಿ, ಭಾಳ ದಿನ 10 ಪ್ರಶ್ನೆಗಳನ್ನು ಮಾಡಿಲ್ಲ ಅಂತ ಏಕ್ಯಾರೆ ಒಂದು 4 ಪ್ರಶ್ನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅವು ಪ್ರಶ್ನೆಗಳು ಯಾವ್ರಪ್ಪ ಅಂದರೆ: ಲಕ್ಷ್ಮೀ ಗಣಪತಿ, ಚಿಂತಾಮಣಿ ಗಣಪತಿ, ಏಕದಂತ ಗಣಪತಿ, ವಕ್ರತುಂಡ ಗಣಪತಿ, ಏಕದಂತ ಗಣಪತಿ, ಲಿಂಬ ಗಣಪತಿ, ಕೃಷ್ಣ ಗಣಪತಿ, ರಕ್ತವರ್ಣ ಗಣಪತಿ, ಸುವರ್ಣ ಗಣಪತಿ, ವಿಘ್ನ ಗಣಪತಿ, ನಿರ್ವಿಘ್ನ ಗಣಪತಿ, ವಿಕಟ ಗಣಪತಿ, ಬಾಲಚಂದ್ರ ಗಣಪತಿ, ಸರ್ವಾರಂಭ ಗಣಪತಿ, ಘನಾಧಿಪ ಗಣಪತಿ, ಭದ್ರ ಗಣಪತಿ, ಸಿದ್ಧಿ ಗಣಪತಿ, ಲಕ್ಷ್ಮೀಪ್ರದ ಗಣಪತಿ. ಈ 21 ಮಂದಿ ಗಣಪತಿಯರ ಹೆಂಡ್ರ ಹೆಸರು ಏನೇನು ಅನ್ನುವಂಥದ್ದು ಒಬ್ಬರು ಮಹಾಗುರುಗಳು ಇದನ್ನು ನನ್ನ ಪ್ರಶ್ನೆ ತೆಗೆದುಕೊಟ್ಟಿದ್ದಾರೆ. ಆ ಮಹಾಗುರುಗಳಿಗೆ ಶರಣತಿ. ಯಾಕಂದ್ರೆ ನನ್ನ ಕಡೆ ನೋವುಕ್ಕಿತ್ತು. ಆ ಮಹಾಗುರುಗಳು ಫೋನ್ ಹಚ್ಚಿ, ಗುರುಗಳು ಇಂಥಾದಾಗ ಹಿಂಗೆ ಪ್ರಶ್ನೆ ಐತೆ ಅಂದಾಗ, ಹೌದ್ರಿ ನಾನು ನೋಡ್ರಿಕ್ಕಿಲ್ಲ ಅಂತ ಹೇಳಿದಾಗ ಈ ಪ್ರಶ್ನೆ ಮಾಡಂತಿದ್ದಕ್ಕೆ ಆ ಗುರುಗಳು ತೆಗೆದುಕೊಟ್ಟಾರೆ ಇದನ್ನು ಪ್ರಶ್ನೆ ರೀ. ಆ ಗುರುವಿಗೆ ಶರಣರಿ. ಯಾಕಂದ್ರೆ ನಮ್ಮ ಕಡೆನೂ ಬುಕ್ ಐತಿ ಅಂದ್ರೂ ನಾವು ಓದಿರಿಕ್ಕಿಲ್ಲ ರೀ. ಆ ಗುರುಗಳು ಹೇಳಿದಾಗ ನಮಗೆ ಗೊತ್ತ್ರಿ. ಇದು 21 ಮಂದಿ ಗಣಪತಿಯ ಹೆಸರು ಏನೇನು. ಮತ್ತು ಇನ್ನೊಂದು ಏನ್ರಿಪ್ಪ ಅಂದ್ರೆ, ಶೂರ್ಪಣಿಕೆಯ ಮೂಗು ಮತ್ತು ಕಿವಿಗಳನ್ನು ಲಕ್ಷ್ಮಣ ಕತ್ತರಿಸಿದಂಥ ಜಾಗಕ್ಕೆ ಸದ್ಯ ಏನಂತಾರಪ್ಪ ಅಂದ್ರೆ ನಾಸಿಕ್ ಅಂತಾರೆ. ನಾಸಿಕ್ ಅಂತಾರೆ. ಹಂಗೆ ಕೃತಾಯುಗದಾಗ ಏನಂತಿದ್ರು, ತ್ರೇತಾಯುಗದಾಗ ಏನಂತಿದ್ರು, ದ್ವಾಪಾರ ಯುಗದಾಗ ಅದಕ್ಕೆ ಯಾವ ಹೆಸರಿನಿಂದ ಕರಿತಿದ್ರು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐತಿ ಗುರುಗಳು. ಇನ್ನೊಂದು ಏನರಿಪ್ಪ ಅಂದ್ರೆ, ರಾವಣ ಸೀತೆಯನ್ನು ಅಪಹರಿಸಿದ ನಂತರ ಆಕೆ ಬೇರೆದವ್ರಿಗೆ ಗೊತ್ತಾಗ್ತಾಳೆ, ಬೇರೆದವ್ರಿಗೆ ಸಿಗ್ತಾಳೆ ಅಂತ ತಿಳ್ಕೊಂಡು ರಾವಣ ಅನೇಕ ಸ್ಥಳಗಳನ್ನು ಬದಲಾಯಿಸಿ ಲಾಸ್ಟ್ ಎಲ್ಲಿಗೆ ತೊಗೊಂಬಂದಪ್ಪ ಅಂದ್ರೆ ವಾಟಿಕಾ ಸ್ಥಳ ಅಂದ್ರೆ ಅಶೋಕವನಕ್ಕೆ ತೊಗೊಂಡು ಬಂದಿದ್ದಾನೆ ರೀ. ಯಾವ ಹೆಸರಿನ ಸ್ಥಳಗಳನ್ನು ಬದಲಾಯಿಸಿ ಇಲ್ಲಿ ಅಶೋಕವನಕ್ಕೆ ಸೀತಾದೇವಿನ ತಂದಿಟ್ಟ. ಅವು ಹಿಂದೆ ಯಾವ 4 ಹೆಸರಿನ ಜಾಗದೊಳಗೆ ಆಕಿನ ಬಚ್ಚಿಟ್ಕೊಂಡು ಇಲ್ಲಿ ಕಡಿಕೆ ಅಶೋಕವನಕ್ಕೆ ತೊಗೊಂಡು ಬಂದ ಅನ್ನುವಂಥದ್ದು ಪ್ರಶ್ನೆ ಗುರುಗಳೇ. ಇನ್ನೊಂದು ಏನು ಪ್ರಶ್ನೆ ಇರಪ್ಪ ಅಂದ್ರೆ, ದೇವಸ್ಥಾನದ ಗುಡಿ ಗೋಪುರಗಳ ಹಿಂದೆ ಮುಂದೆ ನೋಡ್ರಿ ಸಿಂಹಗಳ ಚಿತ್ರ ಇರ್ತಾವೆ ರೀ. ಸಿಂಹಗಳನ್ನ ಮೂರ್ತಿ ಕಲ್ಲು ಮಾಡಿ ನಿಂದಿರ್ಸಿರ್ತಾರೆ. ಆ ಸಿಂಹಗಳು ಇಲ್ಲೇ ನಿಮ್ಮ ವಾಸ ಆಗಲಿ ಅಂತ ಅವಕ್ಕೆ ಯಾರ ವರ ಆತಿ, ಮತ್ತು ಆ ಸಿಂಹಗಳು ಯಾರ ಹುಂಕಾರದಿಂದ ಅವ ಜನಿಸಿದವು ಅಂತ ಹೇಳ್ಯಾರ. ಇದೊಂದು ಪ್ರಶ್ನೆ ಐತೆ ನೋಡ್ಬೋಳ. ಇನ್ನೊಂದು ಏನ್ರಿಪ್ಪ ಪ್ರಶ್ನೆ ಅಂದ್ರೆ, ಯಾವ ಬ್ರಾಹ್ಮಣನೂ ಸತ್ತಾಗ ಅವನ ಮಗ ಹೋಗಿ ಕರ್ಣನ ಹತ್ರ ನಮ್ಮ ತಂದೆ ಶವ ಸಂಸ್ಕಾರಕ್ಕೆ ಸೌದೆಯನ್ನು ಕೊಡಂದಾಗ ಅವಾಗ ಕರ್ಣ ಏನು ಮಾಡಿದಾನಪ್ಪ ಅಂದ್ರೆ, ತನ್ನ ಮನೆಯ ಜಯಂತಿಯನ್ನು ಕಿತ್ತ ಆ ಬ್ರಾಹ್ಮಣನ ಶವ ಸಂಸ್ಕಾರಕ್ಕೆ ಕೊಟ್ಟಿದ್ದಾನ ಕರ್ಣ. ಆ ಸತ್ತಂತ ಬ್ರಾಹ್ಮಣನ ಹೆಸರೇನು, ಮತ್ತು ನಮ್ಮ ತಂದೆ ಶವ ಸಂಸ್ಕಾರ ಮಾಡಲಿಕ್ಕೆ ಸೌದೆಯನ್ನು ಕೇಳಿದಂಥ ಮಗನ ಹೆಸರೇನು ಅನ್ನುವಂಥದ್ದು ಇದು ಒಂದು ಪ್ರಶ್ನೆ ಐತಿ ಗುರುಗಳ. ಯಾಕಂದ್ರೆ ಅಲ್ಲೇ ತನ್ನ ಮನೆಯ ಜಯಂತಿಯನ್ನು ಯಾಕೆ ಕಿತ್ತು ಕೊಟ್ಟಪ್ಪ ಅಂತಂದ್ರೆ, 15 ದಿನಗಳ ಕಾಲ ಎಡಬಿಡದೆ ಮಳೆ ಹತ್ತಿದ್ದರಿಂದ ಆ ಬ್ರಾಹ್ಮಣನ ಶವ ಸಂಸ್ಕಾರ ಮಾಡೋಕೆ ಸೌದೆ ಇಲ್ಲದರಿಂದ ಇಲ್ಲಿ ಸೌದೆ ಕೇಳಿದ್ದಕ್ಕೆ ಕರ್ಣ ತನ್ನ ಮನೆಯ ಜಯಂತಿಯನ್ನು ಕಿತ್ತು ಕೊಟ್ಟಿದ್ದಾನೆ. ಯಾವ ಬ್ರಾಹ್ಮಣ ಸತ್ತಾಗ ಕೊಟ್ಟ ಬ್ರಾಹ್ಮಣನ ಹೆಸರೇನು ಮತ್ತು ಸೌದೆ ಕೇಳಲಿಕ್ಕೆ ಬಂದಂಥ ಬ್ರಾಹ್ಮಣನ ಮಗನ ಹೆಸರೇನು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐತಿ ಗುರುಗಳ. ಇನ್ನೊಂದು ಏನು ಪ್ರಶ್ನೆ ಐತಿಪ್ಪ ಅಂದ್ರೆ, ಈ 33 ಕೋಟಿ ದೇವಾನ ದೇವತೆಗಳನ್ನು ರಾವಣ ಬಂಧನದಲ್ಲಿ ಇಟ್ಕೊಂಡಿದ್ರಿ. ರಾವಣ ತನ್ನ ಬಂಧನದಲ್ಲಿ ಇಟ್ಕೊಂಡಿದ್ದ, ಆದಿನದಲ್ಲಿ ಇಟ್ಕೊಂಡಿದ್ದ, ಎಲ್ಲರಿಗೂ ಒಂದು ಕೆಲಸನ ಕೊಟ್ಟಿದ್ದ, ಕೆಲಸನೂ ಮಾಡ್ತಿದ್ರಿ. ಹಂಗಂದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಏನ್ರಿಪ್ಪ ಅಂದ್ರೆ, ರಾವಣನ ದೋತರ ಒಗೆಯುವ ಕೆಲಸವನ್ನು ಯಾರು ಮಾಡ್ತಿದ್ರು? ರಾವಣನ ದೋತರ ಒಗೆಯುವ ಕೆಲಸವನ್ನು ಯಾರಿಗೆ ನೇಮಿಸಿದ್ದ, ಆ ಕೆಲಸ ಯಾರು ಮಾಡ್ತಿದ್ರು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐತಿ ಗುರುಗಳು. ಇನ್ನೊಂದು ಏನ್ರಿಪ್ಪ ಅಂದ್ರೆ, ವಾಲ್ಮೀಕಿ ಋಷಿ ಮುನಿಗಳಿರಿ ಒಟ್ಟ 9 ಮಂದಿ ಸಹೋದರರು, 2 ಸಹೋದರರು ಅದಾರೆ. ಅವ್ರ ಹೆಸರು ಏನೇನು ಅಂತೇಳಿ ಒಂದು ಪ್ರಶ್ನೆ ಐತಿ. ಅಂದ್ರೆ ಏನ್ರಿಪ್ಪ ಅಂದ್ರೆ, ಪ್ರಚೇತಸ ಮುನಿ ಮತ್ತು ಅನುತಾದೇವಿಗೆ ಒಟ್ಟು 12 ಜನ ಮಕ್ಕಳದಾರ ರೀ. ಯಾರು ಹಿಡ್ಕೊಂಡ? ವಾಲ್ಮೀಕಿ ಋಷಿಗಳನ್ನು ಹಿಡ್ಕೊಂಡ ಆ 12 ಮಂದಿ ಮಕ್ಕಳ ಹೆಸರು ಏನೇನು ಅಂದ್ರೆ, ಇದ್ರಾಗ ಏನು ಹೇಳ್ತದ್ರಿಪ್ಪ ಅಂದ್ರೆ, ವಾಲ್ಮೀಕಿ ಋಷಿ ಮುನಿಗಳಿಗೆ 12 ಮಂದಿ ಮಕ್ಕಳು ಅಂತ ಹೇಳ್ತದ್ರಿ. ಅದಕ್ಕೆ ಈ ಪ್ರಕಾರ ನೋಡಿದ್ರೆ ಸಿದ್ಧಾಳು ಗುರುಗಳ ಪ್ರಶ್ನೆ ತಪ್ಪು ಮಾಡ್ಯಾರ ಅಂತ ಅನ್ಬಾರ್ದಲ್ರಿ. ಆ ಉದ್ದೇಶಕ್ಕಾಗಿ ನಾ ಈ ಬುಕ್ಕ ತೋರ್ಸಾಕತ್ತೀನಿ. ಇದ್ರಾಗ ವಾಲ್ಮೀಕಿ ಋಷಿ ಮುನಿಗಳಿಗೆ 12 ಮಂದಿ ಮಕ್ಕಳನ್ನು ಹಂಗೆ ಐತ್ರಿ ಇದ್ದಾರೆ. ಯಾಕಿದ್ರಾಗ ಈಗ ನಾನು ಕೇಳ್ತಾ ಇರೋದು ವಾಲ್ಮೀಕಿ ಋಷಿ ಮುನಿಗಳಿಗೆ ರೀ ಒಟ್ಟು 12 ಮಂದಿ ಸಹೋದರರಿ, ಸಹೋದರಿ ಅದಾರೆ. ಅಂದ್ರೆ ವಾಲ್ಮೀಕಿ ಋಷಿಗಳನ್ನ ಹಿಡ್ಕೊಂಡು 10 ಮಂದಿ ಗಂಡಸು ಮಕ್ಕಳು, 2 ಹೆಣ್ಣು ಮಕ್ಕಳು ಅದಾರ.
ಸಹೋದರಿ ಅದಾರೆ, ಅವ್ರ ಹೆಸರು ಏನೇನು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐತಿ ಗುರುಗಳ. ಇನ್ನೊಂದು ರೀ, ವಾಲ್ಮೀಕಿಯ ಮತ್ತು ಅವರ ಪತ್ನಿಯಾದಂಥ ರತ್ನಮಾಲಾಳ ಬೆಡಗಿ ಯಾವುದು? ವಾಲ್ಮೀಕಿ ಋಷಿ ಮುನಿಗಳ ಬೆಡಗಿ ಯಾವುದು? ವಾಲ್ಮೀಕಿ ಋಷಿ ಮುನಿಗಳ ಬೆಡಗಿ ಯಾವುದು? ವಾಲ್ಮೀಕಿಯ ಪತ್ನಿ ಅಂತ ರತ್ನಮಾಲಾಳ ಬೆಡಗಿ ಯಾವುದು? ರತ್ನಮಾಲಾ ಮತ್ತು ವಾಲ್ಮೀಕಿ ಮುನಿಗಳ ಮದುವೆಯ ಸಂದರ್ಭದಲ್ಲಿ ವಾಲ್ಮೀಕಿ ಋಷಿಗಳು ರತ್ನಮಾಲಾಳ ಮೇಲೆ ಯಾವ ಒಡಪನ್ನು ಕಟ್ಟಿ ರತ್ನಮಾಲಾಳ ಹೆಸರು ಹೇಳಿದರು? ಮತ್ತು ರತ್ನಮಾಲಾ ವಾಲ್ಮೀಕಿ ಋಷಿಗಳ ಮೇಲೆ ಯಾವ ಒಡಪನ್ನು ಕಟ್ಟಿ ವಾಲ್ಮೀಕಿ ಋಷಿಗಳ ಹೆಸರನ್ನು ರತ್ನಮಾಲಾಳ ಹೇಳಿದ್ದು ಅಂತ ಹೇಳ್ಯಾರ ಒಂದಿದ್ದು ಪ್ರಶ್ನೆಗಳ. ಇನ್ನೊಂದು ಏನಪ್ಪ ಇದ್ರಾಗ ಅಂದ್ರೆ, ಈ ವಾಲ್ಮೀಕಿ ಋಷಿಗಳಿಗೆ 3 ಮಂದಿ ಮಕ್ಕಳು ಅದಾರ ರೀ. 2 ಹೆಣ್ಣು ಮಕ್ಕಳು, ಒಬ್ಬಾಕಿ ಗಂಡು, ಇಬ್ಬರು ಗಂಡು ಮಕ್ಕಳು, ಒಬ್ಬಾಕಿ ಹೆಣ್ಣು ಮಗಳ್ರಿ. ವಾಲ್ಮೀಕಿ ಋಷಿ ಮುನಿಗಳ 3 ಮಂದಿ ಮಕ್ಕಳ ಹೆಸರು ಏನೇನು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಗುರುಗಳ. ಇವೆಲ್ಲ ಪ್ರಶ್ನೆಗೆ ರೀ ನಮ್ಮ ಬುಕ್ಕಿನ ಪ್ರಕಾರ 1 ತಿಂಗಳು ಟೈಮ್ ಕೊಟ್ಟಾರ ನಮ್ಮ ಗುರುಗಳು. 15/5/2026 ಯಾವುದರ ಮಹಾಗುರುಗಳು ನಮ್ಮ ಬುಕ್ಕಿನ ಪ್ರಕಾರ ನೇರವಾಗಿ ಯಾರ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರೆ ಅವರಿಗೆ ಗಲಗಲಿ ಬರೆದಂಥ 18 ಸೆಟ್ಟರ ಒಂದು ಪಡಿಬೋದು. ಇಲ್ಲ ಅಂದ್ರೆ ಪದ್ಮಪುರಾಣ 1ರಿಂದ 10 ಪುಸ್ತಕಗಳನ್ನು ಪಡಿಬಹುದು ಅಂತ ಹೇಳ್ಯಾರ ನಮ್ಮ ಮಹಾಗುರುಗಳು ಹೇಳಿದ್ದಾರೆ. ಇವತ್ತು ತಾರೀಖು ರೀ 15/4/2026. ಇದು ಕಡಿ ಡೇಟ್ ಎಲ್ಲಿ ಮಟ್ಟ ಇರ್ತದ್ರಿಪ್ಪ ಅಂದ್ರೆ 15/5/2026 ಕಡಿ ಡೇಟ್ ಇರ್ತದೆ ರೀ. ಯಾವುದರ ಮಹಾಗುರುಗಳು ನಮ್ಮ ಪ್ರಶ್ನೆಗೆ ನಮ್ಮ ಬುಕ್ಕಿನ ಪ್ರಕಾರ ನೇರವಾದ ಉತ್ತರ ಯಾರ ಮಹಾಗುರುಗಳು ಕೊಟ್ಟರೆ ಅವರಿಗೆ ಈ ಬಹುಮಾನ ಕೊಡು ಅಂತ ಹೇಳಿದ್ದಾರೆ. ನಮ್ಮ ಮೊಬೈಲ್ ನಂಬರ್ ಏನ್ರಿಪ್ಪ ಅಂದ್ರೆ 9916312743 ರೀ. ಯಾವುದರ ಮಹಾಗುರುಗಳು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರಂತ ಅಭಿಲಾಷ ಗುರುಗಳು. ಎಲ್ಲರಿಗೆ ನಮಸ್ಕಾರ. ಯಾಕಂದ್ರೆ ನಾವು ಮಾತಾಡುವಲ್ಲಿ ತಪ್ಪು ತಡೆ ಆಗಿದ್ರೆ ಕ್ಷಮೆ ಇರಲಿ. ನಮಸ್ಕಾರ ಎಲ್ಲರಿಗಿರಿಪ್ಪ.